ಹಾಯ್ ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವೀಕೆಂಡ್ ಅಂದರೆ ಸ್ಯಾಟರ್ಡೆ ಇವತ್ತು ಎಲ್ಲಿಯಾದರೂ ಹೊರಗಡೆ ಹೋಗೋಣ, ಸ್ವಲ್ಪ ತಿರ್ಗಾಡ್ಕೊಂಡು ಬರೋಣ ಎಲ್ಲಿಯಾದರೂ ಹೋಗ್ಬಿಟ್ಟು ಅಂತ ಅಂದ್ಕೋತಾ ಇದ್ವಿ. ಪ್ಲ್ಯಾನ್ ಇರಲಿಲ್ಲ. ನಿನ್ನೆ ಅಂದರೆ ಶುಕ್ರವಾರ ನೈಟ್ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ ಎಲ್ಲಿಯಾದರೂ ಹೋಗಿ ಬರೋಣ ಅಂತ ಅಂದ್ಬಿಟ್ಟು. ಹಸ್ಬೆಂಡ್ ಕೂಡ ಹೇಳಿದರು ಎಲ್ಲಿಯಾದರೂ ಹೊರಗಡೆ ಹೋಗಿ ಬರೋಣ ಅಂತ. ಟೆಂಪಲ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಟ್ ಟೆಂಪಲ್ಗೆ ಹೋಗೋದಕ್ಕಾಗಲ್ಲ. ನನ್ನ ಹಸ್ಬೆಂಡ್ಗೆ ಸೂತ್ಕ ಇವಾಗ ಅವರ ಕುಟುಂಬದಲ್ಲಿ ಅವರ ಅಜ್ಜ ಆಗೋರು ತೀರು ಹೋಗಿದ್ರು. ಸೊ ಹಾಗಾಗಿ ಟೆಂಪಲ್ಗೆ ಹೋಗೋದಕ್ಕಾಗಲ್ಲ, ಎಲ್ಲಿಯಾದರೂ ಬೇರೆ ಕಡೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಹೋಮ್ ಸ್ಟೇ ಹುಡುಕಿದ್ವಿ, ನಮಗೆ ಹೋಮ್ ಸ್ಟೇ ಸಿಕ್ಕೇ ಇಲ್ಲ. ತುಂಬ ಎಕ್ಸ್ಪೆನ್ಸಿವ್ ಇತ್ತು, ವೀಕೆಂಡ್ ಅಲ್ವಾ, ಮತ್ತೆ ಕಡಿಮೆ ಬಜೆಟಲ್ಲಿ ನಮ್ಮ ಬಜೆಟಲ್ಲಿ ನಮಗೆ ಸಿಕ್ಕಿಲ್ಲ, ಎಲ್ಲ ಫುಲ್ ಆಗಿತ್ತು. ಹಾಗಾಗಿ ಬೇಡ, ಹೋಮ್ ಸ್ಟೇ ನೆಕ್ಸ್ಟ್ ಟೈಮ್ ಹೋಗೋಣ. ಇವತ್ತು ಸಕಲೇಶ್ಪುರದ ಕಡೆ ಹೋಗ್ಬಿಟ್ಟು ಒಂದು ದಿನ ಸ್ಟೇ ಮಾಡಿಬಿಟ್ಟು ನಾಳೆ ಯಾವುದಾದ್ರೂ ಪ್ಲೇಸ್ ಕವರ್ ಮಾಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಶಿರಾಡಿ ರೋಡಲ್ಲಿ ಹೋಗ್ತಾ ಇರುವಂಥದ್ದು ನಾವು. ಶಿರಾಡಿ ಘಾಟಿ ಬರುತ್ತಲ್ವ, ಆ ರೋಡಲ್ಲಿ ಹೋಗ್ತಾ ಇರುವಂಥದ್ದು. ಆನ್ ದ ವೇ ನಾವು ಬರ್ತಾ ಇರಬೇಕಿದ್ರೆ ರೋಡ್ ಸೈಡಲ್ಲಿ ಈ ಥರ ಚಿಕ್ಕ ಚಿಕ್ಕ ಫಾಲ್ಸ್ಗಳಲ್ಲಿತ್ತು. ಎಲ್ಲವನ್ನ ನೋಡಿಕೊಂಡು ಹಾಗೆ ಬಂದ್ವಿ. ಸಕಲೇಶ್ಪುರ ರೀಚ್ ಆಗಬೇಕಿದ್ರೆ ನಾವು ಸಂಜೆ 4:15 ಆಗಿತ್ತು. ಮನೆಯಿಂದ 12:30 1 ಗಂಟೆ ಹೊತ್ತಿಗೆ ಮನೆ ಬಿಟ್ಟಿದ್ವಿ. 4:15 ಆಗಿತ್ತು ಸಕಲೇಶ್ಪುರ ರೀಚ್ ಆಗಬೇಕಿದ್ರೆ. ಇಲ್ಲಿ ರೀಚ್ ಆದ ಕೂಡಲೇ ಸ್ವಲ್ಪ ನನ್ನ ಹಸ್ಬೆಂಡ್ಗೆ ಕೆಲವೊಂದು ಪಾರ್ಟ್ಸ್ಗಳೆಲ್ಲ, ಸ್ಪೇರ್ ಪಾರ್ಟ್ಸ್ ಎಲ್ಲ ಬರುತ್ತಲ್ವ, ಸೊ ಅದನ್ನೆಲ್ಲ ತೊಗೊಳೋದಕ್ಕಿತ್ತು. ಅದನ್ನೆಲ್ಲ ಹುಡುಕಿ ತೊಗೊಂಡು ನಂತರ ಇಲ್ಲಿ ಕಾಫಿ ಶಾಪ್ಗೆ ಬಂದ್ವಿ. ಕಾಫಿ ಕುಡಿಯೋಣ. ಮಲ್ನಾಡ್ ಕಡೆ ಕಾಫಿ ತುಂಬಾ ಫೇಮಸ್ ಅಲ್ವಾ, ನನಗಂತೂ ತುಂಬ ಇಷ್ಟ ಆಗುತ್ತೆ ಇಲ್ಲಿ ಬಂದು ಕಾಫಿ ಕುಡಿಬೇಕಿದ್ರೆ. ಬಟ್ ಏನಂತ ಹೇಳಿದ್ರೆ ಕ್ವಾಂಟಿಟಿ ಜಾಸ್ತಿ ಕೊಡ್ತಾರೆ. ನನಗೆ ಸ್ವಲ್ಪನೇ ಬೇಕಿರೋದು. ಸ್ವಲ್ಪ ಜಾಸ್ತಿ ಆದರೆ ನನಗೆ ಕುಡಿಯೋದಕ್ಕಾಗಲ್ಲ. ದೊಡ್ಡ ಕಪ್ಪಲ್ಲಿ ಕೊಟ್ಟಿದ್ರು, ಸಖತ್ತಾಗಿತ್ತು ಕಾಫಿ ಮಾತ್ರ. ಇಲ್ಲಿ ನಾವು ತಿಂಡಿ ಏನು ತಿಂದಿರಲಿಲ್ಲ. ಮತ್ತೆ ನಮಗೆ ಅಂದರೆ ಹೋಟ್ಲಲ್ಲಿ ರೂಮ್ ಸಿಕ್ತು ಆಯ್ತಾ. ತುಂಬ ರೂಮ್ ಹುಡುಕಿ ಕೊನೆಗೆ ಒಂದು ಹೋಟ್ಲಲ್ಲಿ ರೂಮ್ ಸಿಕ್ತು. ಆ ಹೋಟ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಚೆಕ್ ಇನ್ ಎಲ್ಲ ಆಗಿಬಿಟ್ಟು ನಂತರ ಅಲ್ಲೇ ಹತ್ತಿರದಲ್ಲಿ ಒಂದು ಹೋಟ್ಲಿತ್ತು, ಅಂದರೆ ಫುಡ್ಡು ಅಲ್ಲಿ ತಿನ್ನೋಣ ಅಂತ ಅಂದ್ಕೊಂಡು ಅಲ್ಲಿ ಹೊರಟ್ವಿ. ನಾವು ಸ್ಟೇ ಆಗಿರುವಂಥ ಹೋಟ್ಲಲ್ಲಿ ಫುಡ್ ಎಲ್ಲ ಏನೂ ಇರಲಿಲ್ಲ, ಬರೀ ಅಲ್ಲಿ ರೂಮ್ಸ್ಗಳು ಮಾತ್ರ ಇದ್ದದ್ದು. ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಹೋಟ್ಲಿತ್ತು, ತುಂಬ ಚೆನ್ನಾಗಿತ್ತು ಅಲ್ಲಿ ಫುಡ್ ಮಾತ್ರ. ನನಗಂತೂ ಸಖತ್ ಇಷ್ಟ ಆಯಿತು. ಹೊರಗಡೆ ಹೋದಾಗ ನನಗೆ ಫುಡ್ಡು ಇಷ್ಟ ಆಗೋದು ತುಂಬಾ ಕಡಿಮೆ. ನಾನು ಈ ಒಂದು ರೀಸನ್ಗೋಸ್ಕರನೇ ಹೊರಗಡೆ ಹೋಗೋದನ್ನು ತುಂಬ ಅವಾಯ್ಡ್ ಮಾಡ್ತೀನಿ. ಆದರೂ ಈ ಸಲ ಹೋಗಲೇಬೇಕು ಅಂತ ಅನ್ನಿಸ್ತು, ಹಾಗಾಗಿ ಹೊರಟು. ಇಲ್ಲಿ ಫುಡ್ ಮಾತ್ರ ತುಂಬ ಇಷ್ಟ ಆಯಿತು. ನಾವು ಸ್ಟೇ ಆಗಿರುವಂಥ ಹೋಟೆಲ್ ನೋಡಿ, ಹೋಟೆಲ್ ದುರ್ಗಾ ಇಂಟರ್ನ್ಯಾಷನಲ್ ಅಂತ ಅಂದ್ಬಿಟ್ಟು ಸಕಲೇಶ್ಪುರದಲ್ಲೇ ಇರುವಂಥದ್ದು ಇದು. ಸೊ ಇಲ್ಲೊಂದು ರೂಮ್ ಸಿಕ್ತು ಕೊನೆಗೆ. ನಮಗೆ ಫೋನ್ ಮಾಡಿ ಸಾಕಾಯಿತು ನನಗೂ ಕೂಡ. ಸಕಲೇಶ್ಪುರ ಸಿಟಿಯಲ್ಲಿ ಇದ್ಕೊಂಡೇ ನಾನು ಟ್ರೈ ಮಾಡ್ತಾ ಇದ್ದೆ ಫೋನ್ಗೆ. ನಂತರ ಇದೊಂದು ರೂಮ್ ಸಿಕ್ತು ಈ ಹೋಟ್ಲಲ್ಲಿ. ಒಂದೇ ರೂಮ್ ಇದೆ, ಬೇಗ ಬನ್ನಿ ಅಂತ ಹೇಳಿದಕ್ಕೆ ಬೇಗ ಬಂದ್ವಿ. ಈ ಹೋಟ್ಲು ಪಕ್ಕದಲ್ಲಿ ಇನ್ನೊಂದು ಹೋಟ್ಲು ಇದೆ, ಅದರ ಹೆಸರು ಏನು ಅಂತ ನೆನಪಿಗೆ ಬರ್ತಾ ಇಲ್ಲ, ಎಷ್ಟು ನೆನಪು ಮಾಡಿಕೊಂಡ್ರು. ಅಲ್ಲಿ ಹೋಗ್ಬಿಟ್ಟು ಚಾಟ್ಸ್ ತಿನ್ಕೊಂಡು ಹಾಗೆ ವಾಪಸ್ ರೂಮ್ಗೆ ಬರ್ತಾ ಇದ್ವಿ. ಇಲ್ಲಿ ತುಂಬ ಇಷ್ಟ ಆಯಿತು ನನಗೆ. ಇಲ್ಲಿ ರಿಸೆಪ್ಷನಲ್ಲಿ ಈ ಥರ ಕೃಷ್ಣನ ಸ್ಟ್ಯಾಚು ಇಟ್ಕೊಂಡಿದ್ರು, ಹಾಗೆ ಗಣಪತಿ ಸ್ಟ್ಯಾಚು ಕೂಡ ಇಟ್ಕೊಂಡಿದ್ರು. ಅದನ್ನೇ ಹಾಗೆ ನೋಡ್ತಾ ಇದ್ದೆ. ತುಂಬ ಮನಸ್ಸಿಗೇನೋ ಒಂಥರ ಸಮಾಧಾನ ಅಂತ ಅನ್ನಿಸ್ತಾಯಿತ್ತು ಅದನ್ನು ನೋಡ್ತಾ ಇರಬೇಕಿದ್ರೆ. ಹಾಗೆ ಫಸ್ಟ್ ಫ್ಲೋರಲ್ಲೇ ನಮಗೆ ರೂಮ್ ಸಿಕ್ಕಿತ್ತು. ನಮ್ಮ ರೂಮಿನ ಹೊರಗಡೆಯಿಂದ ಈ ಥರ ವ್ಯೂ ಕಾಣಿಸುತ್ತೆ ನೋಡಿ, ತುಂಬಾ ಬ್ಯೂಟಿಫುಲ್ ಆದಂಥ ವ್ಯೂ ಇದು. ಸಖತ್ತಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ನಾವು ಸ್ಟೇ ಆಗಿರುವಂಥ ಹೋಟ್ಲಲ್ಲಿ ಈ ಥರ ವ್ಯೂ ಇದ್ದರೆ ಇನ್ನೂ ಖುಷಿ ಆಗುತ್ತೆ. ಹಾಗೆ ನೈಟ್ ಆಮೇಲೆ ರೂಮ್ಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ನೈಟ್ ಇಲ್ಲಿ ನಾವು ಊರುಮನೆ ಕಿಚನ್ ಅಂತ ಅಂದ್ಬಿಟ್ಟು ಅಲ್ಲಿ ಹೋಟ್ಲು ಪಕ್ಕದಲ್ಲೇ ಇರುವಂಥದ್ದು ಈ ಹೋಟ್ಲು ಕೂಡ. ಅಲ್ಲಿಗೆ ಬಂದ್ವಿ ಊಟ ಮಾಡೋಣ ಅಂತ. ಬಟ್ ಅಲ್ಲಿ ಊಟ ಎಲ್ಲ ಏನಿರಲಿಲ್ಲ, ಅನ್ನ ಸಾರು ಅದೆಲ್ಲ ಏನಿರಲಿಲ್ಲ. ಓನ್ಲಿ ಬಿರಿಯಾನಿ ಮತ್ತು ಕಬಾಬ್ ಇತ್ತು, ಮತ್ತು ಮಟನ್ ಏನೋ ಎಲ್ಲ ಇತ್ತು. ನಮಗೆ ಬಿರಿಯಾನಿ ಮತ್ತು ಕಬಾಬ್ ಸಾಕು ಅಂತ ಅಂದ್ಬಿಟ್ಟು ಬಿರಿಯಾನಿ ತಿಂದ್ವಿ. ದಮ್ ಬಿರಿಯಾನಿ ಇತ್ತು, ಸಖತ್ತಾಗಿತ್ತು. ಟೇಸ್ಟ್ ಅಂತೂ ಅಮೇಝಿಂಗ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು. ಇನ್ನು ಮಲಗಬೇಕು, ಊಟ ಎಲ್ಲ ಮುಗಿಸಿ ಬಂದಾಯಿತು. ಊಟ ಅಂತ ಹೇಳಿದರೆ ನಾವು ಜಾಸ್ತಿ ಅನ್ನನೇ ಊಟ ಮಾಡೋದಲ್ವ ನೈಟ್ ಟೈಮಲ್ಲಿ. ಸೊ ಇವತ್ತು ಅನ್ನ ಸಿಕ್ಕಿಲ್ಲ, ಬಿರಿಯಾನಿ ಇತ್ತು, ಬಿರಿಯಾನಿ ತಿಂದ್ಕೊಂಡು ಬಂದ್ವಿ. ಬಿರಿಯಾನಿ ಕಬಾಬ್ ಎಲ್ಲ ತಿಂದ್ಕೊಂಡು ಬಂದ್ವಿ. ಚೆನ್ನಾಗಿದೆ, ಹೋಟೆಲ್ ಚೆನ್ನಾಗಿದೆ. ನಮಗೆ ಹುಡುಕಿ ಸಾಕಾಯಿತು ಮಾತ್ರ. ರೂಮ್ ಹುಡುಕಿ ಆಯಿತಾ, ನಾವಂದರೆ ತಪ್ಪು ಮಾಡಿಬಿಟ್ವಿ ಅಂತ ಅನ್ನಿಸ್ತು. ಬುಕ್ಕಿಂಗ್ ಮಾಡ್ಕೊಂಡು ಬರಬೇಕಿತ್ತು, ಬುಕ್ಕಿಂಗ್ ಮಾಡಿಲ್ಲ. ಅನ್ಪ್ಲ್ಯಾನಡ್ ನಮ್ಮದು, ಅಂದರೆ ಬರುವಂಥ ಪ್ಲ್ಯಾನೇ ಇರಲಿಲ್ಲ, ಸೀದಾ ಇಟ್ಕೊಂಡು ಬಂದುಬಿಟ್ವಿ.
ಹಾಗಾಗಿ ರೂಮ್ ಹುಡ್ಕೋದಕ್ಕೆ ತುಂಬ ತುಂಬ ಕಷ್ಟ ಆಯಿತು. ಎಷ್ಟೊಂದು ಫೋನ್ ಮಾಡಿದ್ದೀನಿ ಅಂತ ಹೇಳಿದರೆ ಇವತ್ತು ನಾನು ಎಲ್ಲ ಲಾಡ್ಜಿಗೆ, ಹೋಮ್ ಸ್ಟೇಗೆಲ್ಲ ಫೋನ್ ಮಾಡಿ ಬೆಳಿಗ್ಗೆ ನಿನ್ನೆ ನೈಟ್ ಸ್ಟಾರ್ಟ್ ಮಾಡಿದ್ದೀವಿ ನಾವು ಫೋನ್ ಮಾಡೋದಕ್ಕೆ. ನಮ್ಮದು ಪ್ಲ್ಯಾನ್ ಏನಿತ್ತು ಅಂತ ಹೇಳಿದರೆ ಹೋಮ್ ಸ್ಟೇ ಮಾಡೋದು, ಒಂದಿನ ಅಲ್ಲಿ ಸ್ಟೇ ಆಗೋದಂತ ಅಂದ್ಬಿಟ್ಟು ಚಿಕ್ಕಮಂಗ್ಳೂರು, ಮೂಡಿಗೆರೆ ಈ ಥರ. ಬಟ್ ಸಿಕ್ಕಿಲ್ಲ, ಒಂದೇ ಒಂದು ಸಿಕ್ಕಿಲ್ಲ. ಕೆಲವೊಂದಿತ್ತು ತುಂಬ ಎಕ್ಸ್ಪೆನ್ಸಿವ್, ಅದು ನಮ್ಮ ಕೈಗೆ ಎಡ್ಕದೇ ಇರುವಂತಹ ಒಂದು ಬಜೆಟಲ್ಲಿತ್ತು. ಸೊ ಹಾಗಾಗಿ ಮತ್ತೆ ಬೇಡ, ಈ ಥರ ಹಸ್ಬೆಂಡ್ ಹೇಳಿದರು ಹೋಗುವ, ಆಮೇಲೆ ಅಲ್ಲಿ ರೂಮೆಲ್ಲ ಸಿಗ್ಬೋದು ಅಂತ. ಸರಿ ಅಂದ್ಕೊಂಡು ಬಂದು ಇಲ್ಲಿ ಬಂದು ಕಾರಲ್ಲಿ ಬರ್ತಾ ಇರಬೇಕಿದ್ರು ಕೂಡ ಹುಡುಕ್ತಾನೇ ಬರ್ತಾಯಿದ್ದೆ ನಾನು. ಸಿಕ್ಕೇ ಇಲ್ಲ. ಯಾರಿಗೆ ಫೋನ್ ಮಾಡಿದ್ರು ಕೂಡ ಎಲ್ಲ ಲಾಡ್ಜ್ ಫುಲ್ಲಿತ್ತು. ಇಲ್ಲ ಮೇಡಮ್, ರೂಮ್ ಖಾಲಿ ಇಲ್ಲ, ಫುಲ್ಲಿದೆ ಅಂತ ಅಂದ್ಬಿಟ್ಟು ಕೊನೆಗೊಂದು ಇದೊಂದು ದುರ್ಗಾ ಇಂಟರ್ನ್ಯಾಷನಲ್ ಹೋಟೆಲ್ ಅಂತ ಅಂದ್ಬಿಟ್ಟು ಇಲ್ಲೇ ಸಕಲೇಶಪುರದಲ್ಲಿ, ಸಿಟಿಯಿಂದ ಸ್ವಲ್ಪ ಈ ಕಡೆ ಇಲ್ಲೊಂದು ಹೋಟೆಲ್ ಸಿಕ್ತು. ಅದೊಂದು ನಂಬರ್ ಸಿಕ್ತು ನನಗೆ. ನೋಡಿದಾಗ ಆ ನಂಬರ್ಗೆ ಕಾಲ್ ಮಾಡಿದಾಗ ಒಂದೇ ಒಂದು ರೂಮ್ ಇದೆ, ಬೇಗ ಬಂದರೆ ಸಿಗತ್ತೆ ಅಂತ ಹೇಳಿದರು. ನಂತರ ಆದಷ್ಟು ಬೇಗ ಬರ್ತೀವಿ, ರೂಮ್ ಕೊಡಬೇಡಿ ಅಂತ ಹೇಳಿದ್ದಕ್ಕೆ ಆ ರೂಮ್ನ ಹಾಗೆ ಇಟ್ಟರು. ಸೊ ಕೊನೆಗೂ ಸಿಕ್ತು. ಅಂದರೆ ನಾವು 4 ಜನ ಇದ್ವಿ ಅಲ್ವಾ, ಯಾರು ಫೋನ್ ಮಾಡಬೇಕಿದ್ರು ಕೂಡ ಎಷ್ಟು ಜನ ಇದ್ದೀರಾ ಅಂತ ಕೇಳ್ತಾರೆ. 4 ಜನ ಇದ್ದೀವಿ ಅಂತ ಹೇಳಿದ್ರೆ, ಇಲ್ಲ ಮೇಡಮ್ ರೂಮ್ ಇಲ್ಲ, ಚಿಕ್ಕದಿದೆ, ದೊಡ್ಡದಿಲ್ಲ ಅಂತ ಹೇಳ್ತಾಯಿದ್ರು. ಒಂದೇ ಒಂದು ರೂಮ್ ಇತ್ತು. ಸೊ ಸಿಕ್ತು, ದೇವರ ದಯೆ ಅಂತ ಹೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಎಲ್ಲಿಂತ ಹುಡ್ಕೋದಲ್ವ, ಹುಡುಕಿ ಕೊನೆಗೆ ಅಂದರೆ ಏನೂ ಚೆನ್ನಾಗಿ ಇಲ್ಲದೆ ಇರುವಂತಹ ರೂಮ್ ಸಿಕ್ಕಿದರೆ ಅದು ಕೂಡ ತುಂಬ ಕಷ್ಟ. ಅದಕ್ಕೆ ನಾನು ಎಲ್ರಿಗೂ ಏನು ಹೇಳೋದಂತ ಹೇಳಿದರೆ, ಈ ಥರ ಎಲ್ಲಿಯಾದರೂ ಹೋಗಬೇಕಿದ್ರೆ ರೂಮ್ ಬುಕ್ ಮಾಡದೆ ಎಲ್ಲೂ ಹೋಗಬೇಡಿ, ತುಂಬ ಕಷ್ಟ ಆಗುತ್ತೆ. ಫ್ಯಾಮಿಲಿಯ ಜೊತೆಗಿರಬೇಕಿದ್ರೆ ಎಲ್ಲ ರೂಮ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ತುಂಬ ಕಷ್ಟ, ಗೊತ್ತಿಲ್ಲದೆ ಇರುವಂಥ ಊರಲ್ಲಿ. ಸೊ ಈ ಥರ ಹಾಗೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ರೂಮ್ ಇದು. ನಾಳೆ ಹೋಮ್ ಟೂರ್ ಮಾಡ್ತೀನಿ. ಯಾರಿಗಾದರೂ ಸಕಲೇಶಪುರಕ್ಕೆ ಬಂದು ಸ್ಟೇ ಆಗಬೇಕಿದ್ರೆ ಈ ಒಂದು ಹೋಟೆಲಲ್ಲಿ ಉಳ್ಕೋಬೋದು ಆರಾಮಾಗಿ. ಹತ್ತಿರದಲ್ಲೇ ನನಗೆ ತುಂಬ ಖುಷಿಯಾದ್ದೇನಂತ ಹೇಳಿದ್ರೆ, ಹತ್ತಿರದಲ್ಲೇ ಇರುವಂತಹ ಅದರದ್ದು. ಸೊ ಅದೊಂದು ಹೋಟೆಲ್ ಆಯಿತಾ, ತುಂಬ ಚೆನ್ನಾಗಿದೆ. ಫುಡ್ ಅಂತೂ ಸಖತ್ ಇಷ್ಟ ಆಯಿತು ನನಗೆ. ಚಾಟ್ಸ್ ತಿಂದ್ವಿ ನಾವು ಸಂಜೆ, ತುಂಬ ಚೆನ್ನಾಗಿತ್ತು. ಈಗ ಹೋಗಬೇಕಿದ್ರು ಫುಲ್ಲು ರಶ್ ಇದೆ ಹೋಟ್ಲಲ್ಲಿ. ದೋಸೆ ತಿಂತಾಯಿದ್ದಾರೆ, ಕೆಲವೊಬ್ಬರು ಊಟ ಮಾಡ್ತಾಯಿದ್ದಾರೆ, ಈ ಥರ ಎಲ್ಲ ತುಂಬ ಚೆನ್ನಾಗಿದೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಅಲ್ಲೇ ಮಾಡಬೇಕು. ಆಮೇಲೆ ನಾಳೆ ಹೊರಡ್ತೀವಿ. ನಾಳೆ ಮಧ್ಯಾಹ್ನ ತನಕ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಇಲ್ಲಿ ಅಂದರೆ ಯಾವುದಾದ್ರೂ ಪ್ಲೇಸ್ನ ನೋಡಿಕೊಂಡು ಕವರ್ ಮಾಡಿಬಿಟ್ಟು ಆಮೇಲೆ ಹೊರಡ್ತೀವಿ. ಇನ್ನು ನಾಳೆ ಲಾಗ್ ವಾಪಸ್ ಕಂಟಿನ್ಯೂ ಆಗುತ್ತೆ. ಹಾಗೆ ನೆಕ್ಸ್ಟ್ ಡೇ ಬೆಳಿಗ್ಗೆ 7:30 ಆಗಿದೆ ಎದ್ದೇಳಬೇಕಿದ್ರೆ ನಾವು. ನಂತರ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಇನ್ನು ಹೊರಡೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ಏನಂತ ಹೇಳಿದರೆ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮುಗಿಸಿ ನಾವು ಚೆಕ್ಔಟ್ ಆದ್ವಿ ಹೋಟ್ಲಿಂದ. ನಮಗೆ ಟೈಮ್ ಇರ್ಬೋದಿತ್ತು ಸಂಜೆ ತನಕ ಕೂಡ, 24 hours ಟೈಮ್ ಇರುತ್ತಲ್ವ. ಬಟ್ ನಮಗೆ ಬೇಗ ಹೊರಟ್ರೆ ಬೇಗ ಮನೆಗೆ ರೀಚ್ ಆಗ್ಬೋದು ಅಂತ ಅಂದ್ಬಿಟ್ಟು, ಅದಿಗೆ ಬೇರೆ ವೆನ್ಸ್ಡೇ ಎಕ್ಸಾಮ್ ಇದೆ. ಸೊ ಅವಳು ಕಿರಿಕಿರಿ ಮಾಡ್ತಾಯಿದ್ಲು, ಹೋಗೋಣ ಮನೆಗೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಬೇಗ ಹೊರಟ್ವಿ ಅಲ್ಲಿಂದ. ರೂಮ್ ಟೂರ್ ಮಾಡ್ತಾ ಇದ್ದೀನಿ. 2 ರೂಮ್ ಇತ್ತು, ಅಂದರೆ ಪಾರ್ಟಿಷನ್ ಇತ್ತು. ಒಂದೇ ರೂಮು, ಬಟ್ ಅದರಲ್ಲಿ ಒಂದು ಪಾರ್ಟಿಷನ್ ಇತ್ತು. ಈ ಥರ ಇದೆ, ಒಳಗಡೆ ಹೋಗಬೇಕಿದ್ರೆ ಈ ಥರ ಇದೆ. ಒಂದು ಡೈನಿಂಗ್ ಟೇಬಲ್ ಇದೆ, 2 ಚೇರ್ ಇದೆ, ಅಲ್ಲೇ ಒಂದು ವಿಂಡೋ ಇದೆ, ಹಾಗೆ ಸಿಂಗಲ್ ಬೆಡ್ ಕೂಡ ಇತ್ತು. ನಾವು ಫ್ಯಾಮಿಲಿ ಆದ್ರಿಂದ ಈ ಥರ ರೂಮೇ ಬೇಕಿತ್ತು ನಮಗೆ. ಇಲ್ಲೊಂದು ಸಿಂಗಲ್ ಬೆಡ್ ಇದೆ, ಹಾಗೆ ಅದರ ಒಳಗಡೆ ಈ ಥರ ಡಬಲ್ ಕಾಟ್ ಬೆಡ್ ಕೊಟ್ಟಿದ್ರು. ಆಮೇಲೆ ವಾಪಸ್ ನಮಗೊಂದು ಸಿಂಗಲ್ ಬೆಡ್ ಬೇಕಿತ್ತು, 4 ಜನ ಇದ್ದೀವಿ ಅಲ್ವಾ, ಹಾಗಾಗಿ ಇದೊಂದು ಸಿಂಗಲ್ ಬೆಡ್ ಕೂಡ ಕೊಟ್ಟರು ಆದ್ವಿಗೆ ಮಲ್ಗೋದಕ್ಕೆ ಅಂತ ಅಂದ್ಬಿಟ್ಟು, ಅದೊಂದು ಕೊಟ್ಟರು. ಇಲ್ಲೊಂದು ಡ್ರೆಸ್ಸಿಂಗ್ ಮಿರರ್ ಇದೆ, ಹಾಗೆ ಟಿವಿ ಇತ್ತು. ಆಮೇಲೆ ಈ ಥರ ವಾರ್ಡ್ರೋಬ್ ಕೂಡ ಇದೆ. ಏನಾದರೂ ಇವಾಗ ಒಡವೆ ಹಣ ಎಲ್ಲ ಇಡಬೇಕಿದ್ರು ಕೂಡ ಏನು ಪ್ರಾಬ್ಲಮ್ ಇಲ್ಲ, ಇದಿತ್ತು. ನಂತರ ನನಗೆ ತುಂಬ ಇಷ್ಟ ಆದ್ದು ಅಂತ ಹೇಳಿದರೆ ವಾಶ್ರೂಮು. ನನಗಂತೂ ಈ ವಾಶ್ರೂಮ್ ಎಲ್ಲ ಕ್ಲೀನ್ ಇಲ್ಲ ಅಂತ ಹೇಳಿದರೆ ಒಂಥರ ಅನಿಸುತ್ತೆ. ಹೊರಗಡೆ ಹೋದಾಗ ಗೀಸರ್ ಇತ್ತು, 24 hours ನೀರು ಬರ್ತಾ ಇತ್ತು, ಬಿಸಿನೀರು, ಯಾವಾಗ ಬೇಕಿದ್ದು ಸ್ನಾನ ಮಾಡ್ಕೋಬಹುದು. ಈ ಥರ ಇತ್ತು, ತುಂಬ ಕ್ಲೀನ್ ಆ್ಯಂಡ್ ನೀಟಾಗಿತ್ತು. ಅದೊಂದು ತುಂಬ ಇಷ್ಟ ಆಯಿತು ನನಗೆ. ರೂಮ್ ಇರ್ಬೋದು, ವಾಶ್ರೂಮ್ ಇರ್ಬೋದು, ಎಲ್ಲನೂ ತುಂಬಾ ಕ್ಲೀನ್ ಆಗಿತ್ತು. ಈ ಥರ ವಾರ್ಡ್ರೋಬ್ ಇದೆ ನೋಡಿ, ಯಾವುದೇ ವಸ್ತುಗಳನ್ನು ನೀವು ಇಲ್ಲಿ ಇಟ್ಕೋಬಹುದು. ಕೆಲವೊಬ್ಬರು 2-3 ದಿನ ಸ್ಟೇ ಆಗ್ತಾರಲ್ವ, ಅಂಥವ್ರಿಗೆಲ್ಲ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಈ ಥರ ಡ್ರಾಯರ್ ಎಲ್ಲ ಕೊಟ್ಟಿದ್ದಾರೆ. ಇನ್ನು ರೂಮ್ ಕಾಸ್ಟ್ 3500 ಇತ್ತು ಪರ್ ಡೇಗೆ. ತೊಂದರೆ ಇಲ್ಲ, ದೊಡ್ಡದು ರೂಮ್ ಕೂಡ ಇತ್ತು, ಹಾಗೆ ನಮಗೆ ಕೂಡ ಸ್ಪೇಷಿಯಸ್ ಆಗಿರೋದೇ ಬೇಕಿತ್ತು. 4 ಜನ ಇರೋದ್ರಿಂದ ಎಲ್ಲಾನು ಕ್ಲೀನ್ ಆಗಿತ್ತಲ್ವ. ಮೇನ್ ಆಗಿ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಯಾವುದು ಅಂತ ಹೇಳಿದ್ರೆ, ಕ್ಲೀನ್ ಆಗಿರುವಂತಹ ರೂಮ್, ಹಾಗೆ ವಾಶ್ರೂಮ್, ಅದೆಲ್ಲಾನು ಇತ್ತು. ಸೊ ಖುಷಿ ಆಯಿತು ಅಂತಲೇ ಹೇಳ್ಬೋದು. ನಂತರ ಅಲ್ಲಿಂದ ಹೊರಟು 8:30ಗೆ ನಾವು ಅಲ್ಲಿಂದ ಚೆಕ್ಔಟ್ ಆದ್ವಿ. ನಂತರ ಅದೇ ಹೋಟ್ಲಿಗೆ ಬಂದ್ಬಿಟ್ಟು, ನಾನು ಹೇಳಿದೆ ಅಲ್ವಾ ಒಂದು ಹೋಟ್ಲಿಗೆ ಹೋದ್ವಿ ಅಂತ, ಅಲ್ಲೇ ಪಕ್ಕದಲ್ಲೇ ಇದೆ ಆ ಹೋಟ್ಲು. ಅಲ್ಲಿ ಹೋಗ್ಬಿಟ್ಟು ಮಸಾಲೆ ದೋಸೆ
ದೋಸೆ ತಿಂದ್ವಿ. ತುಂಬಾ ಚೆನ್ನಾಗಿತ್ತು. ಊರಲ್ಲಿ ತಿಂದಿರೋ ತರನೇ ಫೀಲ್ ಆಯ್ತು. ನಂತರ ಸಕಲೇಶಪುರದಲ್ಲಿ ಕೆಲವೊಂದು ಪ್ಲೇಸಸ್ಗಳಿತ್ತು. ಬಟ್ ಮಳೆ ಲೈಟ್ ಆಗಿ ಬರ್ತಾ ಇತ್ತು. ಹಾಗೆ ಟ್ರಕ್ಕಿಂಗ್ ಇತ್ತು. ನಮಗೆ ಟ್ರಕ್ಕಿಂಗ್ ಬೇಡ ಇತ್ತು. ಟ್ರಕ್ಕಿಂಗ್ ಹೋಗ್ಬೇಕು ಅಂತ ಹೇಳಿದ್ರೆ ಫ್ಯಾಮಿಲಿ ಎಲ್ಲರೂ ಇರಬೇಕು. ಅಂದ್ರೆ ತುಂಬಾ ಜನ ಇದ್ರೆ ಮಾತ್ರ ಖುಷಿ ಆಗುತ್ತೆ. 4 ಜನ ಹೋದ್ರೆ ಅಷ್ಟೊಂದು ಇಷ್ಟ ಆಗಲ್ಲ ನನಗೆ ಟ್ರಕ್ಕಿಂಗ್ ಎಲ್ಲ ಹೋಗೋದಕ್ಕೆ. ಬೇಡ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾವು ಕೊಟ್ಟಿಗೆರೆಗೆ ಬರ್ತಾ ಇದ್ದೀವಿ. ಇವಾಗ ದೇವರ ಮನೆ ಒಂದು ನೋಡ್ಕೊಂಡು ಹೋಗೋಣ. ದೇವರ ಮನೆ ಆಲ್ರೆಡಿ ನೋಡಿದೀವಿ ನಾವು. ಆದ್ರೂ ಇನ್ನೊಂದ್ಸಲ ನೋಡೋಣ ಅಂತ ಹೇಳಿದ ನನ್ನ ಮಗ. ಸೊ ಅದನ್ನೊಂದು ಕವರ್ ಮಾಡ್ಕೊಂಡು ಹೋಗೋಣ ಅಂತ ಬರ್ತಾ ಇದ್ದೀವಿ. ಇಲ್ಲೇ ರೋಡಲ್ಲಿ ಸಕಲೇಶಪುರದಿಂದ ಕೊಟ್ಟಿಗೆರೆಗೆ ಬರುವಂತಹ ರೋಡ್ ಮಧ್ಯೆ ಅಬ್ಬಿ ಫಾಲ್ಸ್ ಅಂತ ಸಿಗತ್ತಾ ಇದೆ. ನಮಗೆ ಕೂಡ ಐಡಿಯಾ ಇರಲಿಲ್ಲ, ಗೊತ್ತಿರಲಿಲ್ಲ. ತುಂಬಾ ಜನ ನಿಂತ್ಕೊಂಡು ಅಲ್ಲೇ ಕೆಳಗಡೆ ನೋಡ್ತಾ ಇದ್ರು. ಸೊ ಹಾಗಾಗಿ ನಾವು ಕೂಡ ಸ್ವಲ್ಪ ಅಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಅಬ್ಬಿ ಫಾಲ್ಸ್ ಎಲ್ಲ ನೋಡ್ಕೊಂಡು ನಂತರ ಇವಾಗ ದೇವ್ರ ಮನೆಗೆ ಬಂದ್ವಿ. ಇಲ್ಲಂತೂ ಮಳೆ ಕೂಡ ಬರ್ತಾ ಇತ್ತು. ಕಂಪ್ಲೀಟ್ ಆಗಿ ಫಾಗ್ ಕೂಡ ಕವರ್ ಆಗಿತ್ತು. ತುಂಬಾ ಚಳಿ ಆಗ್ತಾ ಇತ್ತು. ತುಂಬಾ ಗಾಳಿ ಇದೆ. ಇಲ್ಲಿ ಹಾರೋಗ್ತೀನೋ ಅಂತ ಅನ್ನಿಸ್ತಾ ಉಂಟು ಗಾಳಿಗೆ. ಅಷ್ಟೊಂದು ಗಾಳಿ ಇದೆ ನೋಡಿ. ಬಂದ್ರೆ ಈ ವೆದರಿಗೆ ಬರಬೇಕು. ತುಂಬಾನೇ ಚೆನ್ನಾಗಿ ಆಯ್ತಾ. ವಾಯ್ಸ್ ಕೇಳಿಸುತ್ತೆ ಇಲ್ವಾ ಗೊತ್ತಿಲ್ಲ, ಅಷ್ಟು ಗಾಳಿ ಬರ್ತಾ ಇದೆ. ಸ್ವಲ್ಪ ಆಗ ಒಟ್ಟಿಗೆ ಬಂದಿತ್ತು ಹಸ್ಬೆಂಡ್ ಆದ್ರೆ ಎಲ್ಲ ಬಂದಿದ್ರು. ಅವಾಗ ತುಂಬಾ ಚಳಿ ಆಯ್ತು. ಕಾರ್ ಒಳಗಡೆ ಈ ಸೀಸನಲ್ಲಿ ಮಲೆನಾಡಿನ ಒಂದು ಬ್ಯೂಟಿನ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಬಾಯಲ್ಲಿ ಪದಗಳೇ ಸಾಲಲ್ಲ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿರುವಂತಹ ಒಂದು ವೀವ್ ಆಗಿರ್ಬೋದು, ಹಾಗೆ ಇಲ್ಲಿಯ ಒಂದು ಕ್ಲೈಮೇಟ್ ಆಗಿರ್ಬೋದು, ಒಂದು ತುಂಬ ಪೀಸ್ಫುಲ್ ಆಗುತ್ತೆ. ಮೈಂಡ್ ಎಲ್ಲ ಎಷ್ಟೇ ಸ್ಟ್ರೆಸ್ ಆಗಿದ್ರು ಕೂಡ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗುತ್ತೆ. ಒಂದು ಹಾಫ್ ಆನ್ ಅವರ್ ಈ ಥರ ದೇವ್ರ ಮನೆಗೆ ಬಂದು ಮೇಲ್ಗಡೆ ನಿಂತ್ಕೊಂಡ್ರೆ ಸಾಕು, ಏನೇ ಟೆನ್ಷನು ಏನೇ ಸ್ಟ್ರೆಸ್ ಇದ್ರೂ ಕೂಡ ಕಂಪ್ಲೀಟ್ ಆಗಿ ಕಡಿಮೆ ಆಗುತ್ತೆ. ಸೊ ಅಷ್ಟು ಚೆನ್ನಾಗಿರುತ್ತೆ ಮಲೆನಾಡಿನ ಒಂದು ಮಳೆಗಾಲದ ಸೌಂದರ್ಯ ಅಂತ ಹೇಳ್ಬೋದು. ಅದನ್ನೆಲ್ಲ ನೋಡಿಕೊಂಡು ಹಾಗೆ ನೆಕ್ಸ್ಟ್ ನಾವು ಮನೆಗೆ ಹೊರಟ್ವಿ. ಇಷ್ಟೇ ಇವತ್ತಿನ ಲಾಗ್. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಬಾಯ್.